ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸಮಸ್ಯೆಗೆ ಪ್ರಮುಖ ಕಾರಣ ಕೆಟ್ಟ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಆಗಿದೆ. ಇನ್ನು ಮೂತ್ರಪಿಂಡಕ್ಕೆ ಸಮಸ್ಯೆ ಆದಾಗ ದೇಹವು ಅನೇಕ ರೀತಿಯ ಸಂಕೇತಗಳನ್ನು ಕೂಡ ನೀಡುತ್ತದೆ. ಇದನ್ನು ಸರಿಯಾದ ಸಮಯದಲ್ಲಿ ಅರ್ಥ ಮಾಡಿಕೊಂಡರೆ ದೊಡ್ಡ ಅಪಾಯದಿಂದ ಪಾರಾಗಬಹುದು. ಮೊದಲನೇದಾಗಿ ನೋಡಬೇಕಾದ್ರೆ ಕಾಲುಗಳಲ್ಲಿ ಊತ. ಹೌದು, ಪಾದಗಳು ಅಥವಾ ಮೊಳಕಾಲುಗಳಲ್ಲಿ ಊತವಿದ್ದರೆ ಅದು ಮೂತ್ರಪಿಂಡದ ಸಮಸ್ಯೆ ಆಗಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡದಿದ್ದಾಗ ಕಾಲುಗಳಲ್ಲಿ ಲಿಕ್ವಿಡ್ ಸಂಗ್ರಹ ಆಗಲು ಶುರುವಾಗುತ್ತೆ. ಕಾರಣವಿಲ್ಲದೆ ಪಾದಗಳಲ್ಲಿ ಊತವಿದ್ದರೆ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ಮುಖದ ಮೇಲೆ ಊತ ಉಂಟಾಗುತ್ತೆ. ಇನ್ನು ಮೂತ್ರಪಿಂಡವು ಹಾನಿಗೊಳಗಾದಾಗ ಮುಖವು ಕೂಡ ಊದಿಕೊಳ್ಳಲು ಪ್ರಾರಂಭಿಸುತ್ತದೆ. ಇನ್ನು ಈ ರೋಗ ಲಕ್ಷಣವನ್ನು ನಿರ್ಲಕ್ಷಿಸಬಾರದು. ಇನ್ನು ಅನೇಕ ಕಾರಣದಿಂದ ಮುಖ ಊದಿಕೊಳ್ಳುತ್ತದೆ ನಿಜ, ಆದರೆ ಕಾರಣ ತಿಳಿಯಲು ವೈದ್ಯರ ಭೇಟಿ ಮಾಡಲೇಬೇಕು. ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಕೈಗಳಲ್ಲಿ ಊತ. ಹೌದು, ಕೈಗಳಲ್ಲಿ ಊತ ಮತ್ತು ಬೇಳುಗಳಲ್ಲಿ ಆಗಾಗ್ಗೆ ನೋವು ಬರ್ತಿದ್ರೆ ಅದು ಕೂಡ ಕಿಡ್ನಿ ಸಮಸ್ಯೆ ಆಗಿರುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ. ಇನ್ನು ಬೇಳುಗಳಲ್ಲಿ ಊತ ಕಂಡು ಬಂದರೆ ತಕ್ಷಣ ವೈದ್ಯರ ಬಳಿಗೆ ಬರಬೇಕು. ನಾಲ್ಕನೇದಾಗಿ ನೋಡಬೇಕಾದ್ರೆ ಹೊಟ್ಟೆ ಉಬ್ಬರ. ಹೌದು, ಹೊಟ್ಟೆಯಲ್ಲಿ ಊತ ಉಂಟಾಗಬಹುದು. ಇನ್ನು ದೀರ್ಘಕಾಲದವರೆಗೆ ಹೊಟ್ಟೆಯ ಒಂದು ಬದಿಯಲ್ಲಿ ಊತ ಮತ್ತು ನೋವಿದ್ದರೆ ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕಿಸಬೇಕು. ಐದನೇದಾಗಿ ನೋಡಬೇಕಾದ್ರೆ ಕಣ್ಣುಗಳಲ್ಲಿ ಕೂಡ ಊತ ಉಂಟಾಗುತ್ತೆ. ಹೌದು, ಕಣ್ಣುಗಳ ಊತಕ್ಕೆ ಇದೊಂದೇ ಕಾರಣವಲ್ಲ, ಹಲವು ಕಾರಣಗಳು ಕೂಡ ಇರಬಹುದು. ಆದರೆ ಕಣ್ಣುಗಳ ಸುತ್ತ ಆಗಾಗ ಊತ ಬರ್ತಿದ್ದರೆ ನೀವು ನಿರ್ಲಕ್ಷಿಸಬಾರದು. ಇನ್ನು ಮೂತ್ರಪಿಂಡದ ಸಮಸ್ಯೆಗಳಿಂದಾಗಿ ಕಣ್ಣುಗಳ ಕೆಳಗೆ ಊತದ ಸಮಸ್ಯೆ ಆಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಆಪ್ತರೊಂದಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಪೇಜ್ಗೆ ಫಾಲೋ ಮಾಡೋದನ್ನು ಮರೆಯಬೇಡಿ.